2028 ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಡಿಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿಯಿಂದ ಅಭ್ಯರ್ಥಿ ಕಣಕ್ಕಿಳಿಯೋದು ಪಕ್ಕ, ಶಾಸಕರಾಗೋದು ಅಷ್ಟೇ ಸತ್ಯ. ಇದರಲ್ಲಿ ಯಾವುದೇ ಅನುಮಾನ ಬೇಡ ಎಂದು ತಾಲೂಕು ಬಿಜೆಪಿ ಮಂಡಲದ ನೂತನ ಅಧ್ಯಕ್ಷ ವೆಂಕಟೇಶ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಪಕ್ಷ ನನಗೆ ಜವಾಬ್ದಾರಿ ಕೊಟ್ಟಿದ್ದು ಅದನ್ನು ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗುತ್ತೇನೆ. ತಳಮಟ್ಟದಿಂದ ಪಕ್ಷ ಸಂಘಟಿಸಲು ಪ್ರತಿ ಹಳ್ಳಿಗೂ ಭೇಟಿ ನೀಡಿ ಕಾರ್ಯಕರ್ತರ ಕುಂದುಕೊರತೆ ಆಲಿಸಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುತ್ತೇನೆ. ಮುಂಬರುವ ವಿಧಾನಸಭೆ ಚುನಾವಣೆಯ ಗೆಲುವಿನ ಮೆಟ್ಟಿಲು ಆಗಿರುವ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿನ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷ 50,000 ಮತ ಪಡೆದು 2ನೇ ಸ್ಥಾನಕ್ಕೆ ಬಂದಿತ್ತು. ಹೀಗಾಗಿ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದಿಂದ ಅಭ್ಯರ್ಥಿ ಚುನಾವಣೆಯಲ್ಲಿ ಸ್ಪರ್ಧಿಸೋದು ಪಕ್ಕ, ಇದರಲ್ಲಿ ಅನುಮಾನವೇ ಬೇಡ ಎಂದು ತಿಳಿಸಿದರು. ರಾಜ್ಯ ಬಿಜೆಪಿ ವರಿಷ್ಠರು ನಮ್ಮ ಹೆಚ್ಡಿಕೋಟೆ ತಾಲೂಕು ಮಂಡಲ ಬಿಜೆಪಿ ಮಂಡಲ ಅಧ್ಯಕ್ಷರನ್ನಾಗಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಜಿಲ್ಲಾ ವರಿಷ್ಠರು ಮತ್ತು ರಾಜ್ಯದ ವರಿಷ್ಠರು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನನಗೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಆ ಜವಾಬ್ದಾರಿಯನ್ನು ತಾಲೂಕಿನ ಕಾರ್ಯಕರ್ತರ ಒಡಗೂಡಿ ಕಾರ್ಯಕರ್ತರು ಹುರಿದುಂಬಿಸಿ ಅವ್ರಿಗೆ ಪಕ್ಷನ ಮುನ್ನಡೆಸಲಿಕ್ಕೆ ಕಾರ್ಯಕರ್ತರ ಬೆಂಬಲ ಅಗತ್ಯವಾಗಬೇಕಾಗುತ್ತೆ. ನಮ್ಮ ಬೂತ್ ಮಟ್ಟದಿಂದ BLA 2ಗಳು, BLA 1ಅವರು ಮತ್ತು ಬೂತ್ ಅಧ್ಯಕ್ಷರು ಮತ್ತು ಈಗ ಟೋಲಿ ಅಂತ ಮಾಡಿದ್ದೀವಿ. ಯುವ ಮಿತ್ರರು, ಮಹಿಳೆಯರೊಬ್ಬರು ಇರ್ತಾರೆ. ಅವರೆಲ್ಲರ ಮುಖಾಂತರ ಬೂತ್ನ ಸಂಘಟನೆಯ ಮುಖಾಂತರ ಮುಂಬರುವ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗೆ ಸಜ್ಜಾಗಲಿಕ್ಕೆ ಕಾರ್ಯಕರ್ತರನ್ನ ಒಡಗೂಡಿ ಬೂತ್ ಮಟ್ಟ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡುವಂಥ ಜವಾಬ್ದಾರಿ ನಮ್ಮ ವರಿಷ್ಠರು ನನ್ನ ಇದ್ರ ಮೇಲೆ ಹೇರಿದ್ದಾರೆ. ಎಲ್ಲ ಮುಖಂಡರುಗಳನ್ನ, ತಾಲೂಕಿನ ಎಲ್ಲ ಸಮಾಜದ ಮುಖಂಡರುಗಳನ್ನ ಒಡಗೂಡಿ ನಾನು ತಾಲೂಕು ಬೂತ್ ಮಟ್ಟದ ಪ್ರವಾಸವನ್ನು ಮಾಡ್ತೇನೆ. ನನ್ನ ಜೊತೆಗೂಡಿ ಎಲ್ಲ ಹಿರಿಯರನ್ನ ಸಲಹೆ ಸಹಕಾರ ತಗೊಂಡು ನಾನು ಎಲ್ಲ ಬೂತ್ಗಳ ಪ್ರವಾಸ ಮಾಡಿ, ಜೊತೆಗೆ ತಾಲೂಕಿಗೆ ಮುಂಬರ್ತಕ್ಕಂಥ TAPCನ ಚುನಾವಣೆ ನಮಗೆ ಸವಾಲಾಗಿ ಬರ್ತಾ ಇದೆ. ಅದನ್ನು ಕೂಡ ಸಹಕಾರ ಸಂಘಗಳ ಎಲ್ಲ ಈಗಾಗಲೇ ನಮ್ಮ ಪ್ರತಿನಿಧಿಗಳನ್ನ ನಾವು ಆಗಲೇ ಎಲ್ಲರನ್ನೂ ಭೇಟಿ ಮಾಡಿ ಎಲ್ಲರೂ ಕೂಡ ನಮ್ಮ ಪಕ್ಷದ ವತಿಯಿಂದ ವಿಜೇತರಾಗಿದ್ದಾರೆ. ಅವ್ರನ್ನೆಲ್ಲ ಈಗ ಮುಂಬರುವ 24ನೇ ತಾರೀಕಿಗೆ ಚುನಾವಣೆ ಘೋಷಣೆ ಅಧಿಸೂಚನೆ ಹೊರಡಿಸುವಂಥ ದಿನಾಂಕ ನಿಗದಿಯಾದ ಮೇಲೆ ಅವ್ರನ್ನೆಲ್ಲ ಒಂದು ಸಭೆ ಕರೆದು ಸಜ್ಜುಗೊಳಿಸಿ ಏನು ಪಕ್ಷದ ಒಂದು ತಳಮಟ್ಟದಿಂದ ಸಹಕಾರ ಸಂಘಗಳ ಇವೆಲ್ಲ ಪಕ್ಷಕ್ಕೆ ಮೊದಲನೇ ಮೆಟ್ಲು. ಇವೆಲ್ಲ ಸಹಕಾರ ಸಂಘ, ಗ್ರಾಮ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಇವೆಲ್ಲನೂ ಒಡಗೂಡಿ ನಾವು ಪಕ್ಷವನ್ನು ಕಟ್ಟುವಂಥ ಕೆಲಸನ ನಾವು ಮಾಡ್ತೇವೆ. ಕಾರ್ಯಕರ್ತರಿಗೆ ಹುರಿದುಂಬಿಸ್ಬೇಕು. ಅವ್ರನ್ನ ನಾವು ಈಗಾಗಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳ ಜೊತೆ ನಾನು ಮಾತಾಡಿದ್ದೀನಿ, ಮುಖಂಡರುಗಳ ಜೊತೆ ಮಾತಾಡಿದ್ದೀನಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ಇವಾಗ ಪದಗ್ರಹಣ ಮಾಡಿದ್ದೀವಿ. ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು SC ಮೋರ್ಚಾ, ST ಮೋರ್ಚಾ, ಯುವ ಮೋರ್ಚಾ, ಮಹಿಳಾ ಮೋರ್ಚಾ, ರೈತ ಮೋರ್ಚಾ ಎಲ್ಲ ಮೋರ್ಚಾಗಳ ಸಭೆ ಕರೆದು ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳನ್ನ ಅವ್ರನ್ನ ಚುರುಕುಗೊಳಿಸುವಂಥ ಕಾರ್ಯಕ್ರಮನ ಮಾಡ್ತೀವಿ. ಪ್ರತಿ ತಿಂಗಳು ಒಂದೊಂದು ಮೀಟಿಂಗ್ ಮಾಡಬೇಕು. ಎಲ್ಲ ಮೋರ್ಚಾಗಳು ಪ್ರತಿ ತಿಂಗಳು ಮೀಟಿಂಗ್ ಆಗಬೇಕು ಅಂತ ಈಗಾಗಲೇ ಅವ್ರಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಅವ್ರನ್ನ ಕರೆದು ನಾವು ಪ್ರತಿ ತಿಂಗಳು ಒಂದೊಂದು ಮೀಟಿಂಗ್ ಆಗ್ತಾ ಇರ್ತದೆ. ಎಲ್ಲ ಸಮಾಜದವ್ರನ್ನ ವಿಶ್ವಾಸ ತಗೊಂಡು, ಎಲ್ಲ ಮೋರ್ಚಾಗಳನ್ನ ವಿಶ್ವಾಸ ತಗೊಂಡು, ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ ಮತ್ತು ಬೂತ್ ಅಧ್ಯಕ್ಷರುಗಳು ಮೀಟಿಂಗ್ ಕರೆದು ಪಕ್ಷನ ಸನ್ನದ್ಧವಾಗಿ ಉನ್ನತ ಮಟ್ಟಕ್ಕೆ ತಗೊಂಡೋಗೋ ಮಟ್ಟದಲ್ಲಿ ನಾವೆಲ್ಲ ಈ ಸರಿ 2028ಕ್ಕೆ ಭಾರತೀಯ ಜನತಾ ಪಕ್ಷ ಒಬ್ಬ MLAನ ನಾವು ಮಾಡಬೇಕು ಅಂತ ನಮ್ಮ ವರಿಷ್ಠರು ಮತ್ತು ನಮ್ಮ ತಾಲೂಕಿನ ಮುಖಂಡರುಗಳೆಲ್ಲ ಒಡಗೂಡಿ ನಾವು ಆಗಲೇ ಚರ್ಚೆ ಮಾಡಿದ್ದೇವೆ. ಹೋದ ಸರನೂ ಕೂಡ ನಾವು 50,000ಕ್ಕಿಂತ ಹೆಚ್ಚು ಮತಗಳನ್ನ ನಾವು ಪಡೆದಿದ್ದೇವೆ. ಈ ಸರ ನಾವು ಖಂಡಿತ ನಮ್ಮ ಭಾರತೀಯ ಜನತಾ ಪಕ್ಷದ MLAನ ಮಾಡ್ಕೊಳ್ಳಿಕ್ಕೆ ಏನೇನು ರೂಪುರೇಖೆಗಳನ್ನ ಮಾಡಬೇಕು ಅದೆಲ್ಲ ಮಾಡಿಕೊಂಡು ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳೆಲ್ಲ ಭೇಟಿ ಮಾಡಿ ಅವರ ಸಂದರ್ಶನ ಪಡೆದು ಅವ್ರನ್ನ ವಿಶ್ವಾಸ ತಗೊಂಡು ಪಕ್ಷ ಕಟ್ಟುವಂಥ ಕೆಲಸನ ನಾವು ಮಾಡ್ತೇವೆ.
ಬಿಜೆಪಿ ವಕ್ತಾರ ಭೀಮನಹಳ್ಳಿ ಸೋಮೇಶ್ ಮಾತನಾಡಿ, ಕ್ಷೇತ್ರದ ಸಾಮಾನ್ಯ ಜನರಿಗೆ ಶಾಸಕ ಅನಿಲ್ ಚಿಕ್ಕಮಾದು ಸಿಗುತ್ತಿಲ್ಲ. ಅವರನ್ನು ಭೇಟಿ ಮಾಡಲು ವಾಹನ ಮಾಡಿಕೊಂಡು ಮೈಸೂರಿಗೆ ಹೋಗಬೇಕಾಗಿದೆ. ಕೆಲಸ ಕಾರ್ಯ ಬಿಟ್ಟು ಅವರ ಭೇಟಿಗೆ ಕ್ಯೂನಲ್ಲಿ ನಿಲ್ಲಬೇಕಾಗಿದೆ. ಇದನ್ನು ನೋಡಿದರೆ ಇವರು ಎಚ್ಡಿ ಕೋಟೆ ಕ್ಷೇತ್ರ ಶಾಸಕರ ಅಥವಾ ಮೈಸೂರು ಶಾಸಕರ ಎಂಬ ಗೊಂದಲ ಜನರಲ್ಲಿ ಶುರುವಾಗಿದೆ ಎಂದರು. ನಾನು ಚಂದ್ರಮೌಳೇಶ್ವರ, ಮಂಡಲ ಉಪಾಧ್ಯಕ್ಷ. ಏನು ಭಾರತೀಯ ಜನತಾ ಪಾರ್ಟಿ ಹೆಗ್ಗಡಕೋಟೆ ಮಂಡಲದಲ್ಲಿ ಸುಮಾರು 4-5 ತಿಂಗಳಿಂದ ಅಧ್ಯಕ್ಷ ಸ್ಥಾನ ಖಾಲಿ ಇತ್ತು. ಈಗ 15 ದಿನಗಳ ಹಿಂದೆ ರಾಜ್ಯ ವರಿಷ್ಠರು ಮತ್ತು ಜಿಲ್ಲಾ ವರಿಷ್ಠರ ಒಂದು ಸಮನ್ವಯದ ಮೇಲೆ ನಮಗೆ ಹೊಸ ನೂತನವಾಗಿ ಒಂದು ಅಧ್ಯಕ್ಷ ಸ್ಥಾನವನ್ನು ನಮ್ಮ ಶ್ರೀಯುತ ವೆಂಕಟೇಶ್ ಅವರಿಗೆ ಕೊಟ್ಟಿದ್ದಾರೆ. ಅವರು ತುಂಬ ಹುರಿಯಾಳು ಕೆಲಸವನ್ನು ಮಾಡ್ತಕ್ಕಂಥ, ಸಂಘಟನೆಯನ್ನು ಮಾಡ್ತಕ್ಕಂಥ ಒಬ್ಬ ಚತುರ. ಆ ಒಂದು ದೃಷ್ಟಿನಲ್ಲಿ ಅವರ ಒಂದು ಸಂಘಟನೆಯಲ್ಲಿ ನಾವೆಲ್ಲರೂ ಕಾರ್ಯಕರ್ತರನ್ನ ನಮ್ಮ ಮಂಡಲದಲ್ಲಿ ಒಗ್ಗೂಡಿಸ್ಕೊಂಡು ನಮ್ಮ ಏನಿದೆ ಈಗ ಬರ್ತಕ್ಕಂಥ ಮುಂದಿನ ಸ್ಥಳೀಯ ಚುನಾವಣೆಗಳನ್ನು ಪ್ರಬಲವಾಗಿ ಎದುರಿಸಿ ಈಗಿನ ಸರ್ಕಾರದ ವೈಫಲ್ಯಗಳನ್ನು ಈಗಿನ ನಮ್ಮ ಸ್ನೇಹಿತರಾದಂಥ ಸೋಮೇಶ್ವರ್ ಹೇಳಿದರು, ಸ್ಥಳೀಯ ಶಾಸಕರ ಒಂದು ವೈಫಲ್ಯವನ್ನು ನಾವು ಎಲ್ಲ ಮತದಾರರಿಗೆ ಮನದಟ್ಟು ಮಾಡಿಕೊಟ್ಟು ನಮ್ಮ ತಾಲೂಕಿನ ಅಭಿವೃದ್ಧಿ ಕುಂಠಿತ ಹೇಗಾಗ್ತಿದೆ, ಹೇಗೆ ಅವರು ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದನ್ನು ವೈಫಲ್ಯವನ್ನು ಬಿಚ್ಚಿಟ್ಟು ಎಳೆಯಾಗಿ ಬಿಚ್ಚಿಟ್ಟು ನಾವು ಮುಂಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳನ್ನು ಗೆಲ್ಲೋದಕ್ಕೆ ಒಂದು ರೂಪುರೇಷೆಗಳನ್ನ ಹಮ್ಮಿಕೊಳ್ತೀವಿ. ಇದಲ್ಲದೆ ನಮ್ಮ ಎಲ್ಲ ಕಾರ್ಯಕರ್ತರುಗಳಿಗೆ ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ ಒಂದು ಪ್ರಬಲವಾದ ಅವರಿಗೆ ಬಲವನ್ನು ಕೊಟ್ಟು ನಾವಿದ್ದೀವಿ, ಕೆಲಸ ಮಾಡೋಣ, ಮುಂದಿನ 2028ರ ಚುನಾವಣೆಗೆ ನಮ್ಮ ಭಾರತೀಯ ಜನತಾ ಪಕ್ಷದ MLAಯನ್ನು ಗೆಲ್ಲಿಸ್ಕೊಳ್ಳೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಬೂತ್ ಶಕ್ತಿ ಕೇಂದ್ರ, ಮಹಾಶಕ್ತಿ ಕೇಂದ್ರ, ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತನ ಹುರಿದುಂಬುವಂಥ ಕೆಲಸವನ್ನು ನಾವು ಮಾಡಿಕೊಂಡು ನಮ್ಮ ಭಾರತೀಯ ಜನತಾ ಪಕ್ಷವನ್ನು 2028ಕ್ಕೆ ಒಂದು MLAವನ್ನು ನಾವು ಇಲ್ಲಿ ತರ್ತೀವಿ. ಅದಲ್ಲದೆ ಈಗಾಗಲೇ MLA ಹೇಳಿದರು ಸೋಮೇಶ್ ಅವರು, ಈಗ 4-5 ತಿಂಗಳಿಂದ ಇವರು ಚುರುಕಾಗಿದ್ದಾರೆ MLA ಅವರು ಅಂತ. ಯಾಕೆಂತ ಹೇಳಿದ್ರೆ ಮುಂಬರ್ತಕ್ಕಂಥ 2028 ಮತ್ತು ಸ್ಥಳೀಯ ಚುನಾವಣೆಗೆ ಅವ್ರಿಗೆ ಬೇಕು, ಕಾಂಗ್ರೆಸ್ ಗೆಲ್ಲಿಸುವಂಥ ಒಂದು ಕೆಲಸವನ್ನು ಅವ್ರು ಮಾಡಬೇಕು, ಅದರಿಂದ ಅವರು ಚುರುಕಾಗಿದ್ದಾರೆ. ಆದರೆ ಎಲ್ಲಿ ಚುರುಕಾಗಿದ್ದಾರೆ ಅವ್ರಿಗೆ ಈಗ 4 ತಿಂಗಳಲ್ಲಿ ಈಗ ನಮ್ಮ ಹ್ಯಾಂಡ್ಪೋರ್ಟ್ ಸರ್ಕಲ್ ಇರ್ಬೋದು, ಇತಿಹಾಸ ಹೇಳುತ್ತೆ, ಬಾಬು ರಾಜೇಂದ್ರ ಪ್ರಸಾದ್ ಸರ್ಕಲ್ಲು. ಯಾಕೆಂದರೆ ಅವರು ಇವರು ರಾಷ್ಟ್ರಪತಿ ಆಗಿದ್ದಂಥವ್ರ ಹೆಸರನ್ನ ಸರ್ಕಲ್ನ ಅವ್ರನ್ನ ಒಡಿಸಿ ಏನೋ ನೂತನವಾಗಿ ಹೈಟೆಕ್ ಸರ್ಕಲ್ನ ಮಾಡ್ತೀನಿ, ವೃತ್ತವನ್ನು ಮಾಡ್ತೀನಿ ಅಂತ ಹೇಳಿ ಶಂಕುಸ್ಥಾಪನೆ ಮಾಡಿ ಸುಮಾರು 4.5 ತಿಂಗಳಾಯಿತು. 4,500 ಕೋಟಿನಲ್ಲಿ ಅದನ್ನು ಮಾಡಬೇಕು, ಇದು ಡಬಲ್ ರೋಡ್ ಮಾಡಬೇಕು ಅಂತ ಹೇಳಿ ಈಗ ಅದು ನೋಡಿದರೆ ಹಾಳು ಕೊಂಪೆ ಆಗಿದೆ ಹ್ಯಾಂಡ್-ಪೋಸ್ಟ್ ವೃತ್ತ. ಯಾಕೆಂತ ಹೇಳಿದ್ರೆ ಅಲ್ಲಿ ಎಷ್ಟು ಅಪಘಾತಗಳು ಆಗ್ತೀವೋ ಏನೋ ಗೊತ್ತಾಗ್ತಿಲ್ಲ. ದ್ವಿಚಕ್ರ ವಾಹನ ಸವಾರರು ಏನಾದ್ರು ರಾತ್ರಿ ಹೊತ್ತು ಸಂಜೆ ಹೊತ್ತು ಏನಾದ್ರು ಬಂದರೆ ನೇರವಾಗಿ ಹಳ್ಳಕ್ಕೆ ಬಿಡುವಂಥ ಸಂದರ್ಭಗಳೇ ಜಾಸ್ತಿ. ಅಂಥ ಒಂದು ವೈಫಲ್ಯಗಳನ್ನು ಖಂಡಿಸಿ ಮತ್ತು ನಮ್ಮ ಹೆಗ್ಗಡಕೋಟೆ ಟೌನಲ್ಲಿ ಸುಮಾರು 23 ವಾರ್ಡ್ಗಳಿವೆ. ಯಾವ ವಾರ್ಡಲ್ಲೂ ಸರಿಯಾಗಿ ಸಮರ್ಪಕವಾಗಿ ಒಂದು ಡ್ರೈನೇಜ್ ಇಲ್ಲ, ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಸರಿಯಾಗಿ ಆಗ್ತಾಯಿಲ್ಲ, ಮತ್ತು ಒಂದು ರಸ್ತೆ ವ್ಯವಸ್ಥೆ ಮೊದಲಾಗಿ, ಯಾಕೆಂದರೆ ಇವೆಲ್ಲ ಮೂಲಭೂತ ಹಕ್ಕುಗಳು ನಮ್ಮ ಸಾರ್ವಜನಿಕರಿಗೆ. ನಮ್ಮ ಪುರಸಭಾ ವ್ಯಾಪ್ತಿಯಲ್ಲಿ 1 ವಾರ್ಡ್ನಲ್ಲೂ ಸಹ ರಸ್ತೆಗಳು ಸರಿಯಿಲ್ಲ. ಸುಮಾರು 2 ಬಾರಿ ಶಾಸಕರಾಗಿದ್ದಾರೆ, ಆದರೂ ಸಹ ಪುರಸಭೆಯ ವ್ಯಾಪ್ತಿಯಲ್ಲಿ ಏನೂ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಲ್ಲ. ಇದನ್ನೆಲ್ಲ ನಾವು ಜನರಿಗೆ ಪ್ರತಿಭಟನೆ ಮಾಡುವ ಮುಖಾಂತರ ಮತ್ತು ಪ್ರೆಸ್ ಮೀಟ್ ಮಾಡುವ ಮುಖಾಂತರ ಜನಗಳಿಗೆ ಹೇಳಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಾವು MLAಯನ್ನು ಗೆಲ್ಲಿಸ್ಕೊಳ್ತೀವಿ ಅನ್ನೋ ಭರವಸೆ ನೀಡುತ್ತಾ ನಮ್ಮ ಅಧ್ಯಕ್ಷರಿಗೆ ನಮ್ಮ ಕಾರ್ಯಕರ್ತರಿಂದ ಏನು ಬೆಂಬಲ ಬೇಕೋ ಅದನ್ನು ನಾವು ಕೊಡಿಸ್ತೀವಿ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀವಿ. ನಂತರ ಚಂದ್ರಮೌಳೇಶ್ವರ ಮಾತನಾಡಿದರು. ತಾಲೂಕು ಬಿಜೆಪಿ ವಕ್ತಾರ. ಈಗ ಹೊಸದಾಗಿ ನಮ್ಮ BT ವೆಂಕಟೇಶ್ವರನವರ ನೇತೃತ್ವದಲ್ಲಿ ಬಿಜೆಪಿಯ ಸಾರಥ್ಯವನ್ನು ರಾಜ್ಯ ನಾಯಕರುಗಳು ವಹಿಸಿದ್ದಾರೆ. ಈಗಿರ್ತಕ್ಕಂಥ ಬಿಜೆಪಿ ಎಲ್ಲ ಕಾರ್ಯಕರ್ತರಿಗೆ, ಹಿರಿಯರಿಗೆ ಒಂದು ಹೊಸ ಚೈತನ್ಯ ನಮಗೆ ಬಂದಿದೆ. ಯಾಕೆ ಅಂತ ಹೇಳಿದ್ರೆ ವೆಂಕಟೇಶ್ವರನವರು ತುಂಬ ಚಿಕ್ಕದ್ರಿಂದ ಹಿಡಿದು ಈವರೆಗೆ ತುಂಬ ಕಷ್ಟದ ಪರಿಸ್ಥಿತಿಗಳು ಕೂಡ ರಾಜಕೀಯ ಮೆಟ್ಟಿಲುಗಳನ್ನು ಹಂತವಾಗಿ ಏರಿ ಒಂದು ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಅತ್ಯಂತ ಉನ್ನತ ಹುದ್ದೆಯಲ್ಲಿ ಏರಿರ್ತಕ್ಕಂಥದ್ದು. ತಾಲೂಕಿನ ಎಲ್ಲ BJPಯ ಕಾರ್ಯಕರ್ತರಿಗೆ ಒಂದು ನವಚೈತನ್ಯ ನಮಗೆ ಬಂದಿದೆ. ಅವರ ನೇತೃತ್ವದಲ್ಲಿ ಇನ್ನು ಮುಂದೆ ಈಗೇನು ಆಡಳಿತವನ್ನು ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರು ಏನು ತಾಲೂಕಿನ ಅಭಿವೃದ್ಧಿಯಲ್ಲಿ ಹಿಂದೆ ಇದ್ದಾರೋ ಆ ಎಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮುಂದೆ ಅಭಿವೃದ್ಧಿಯತ್ತ ಸಾಗಲಿಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು ತಾಲೂಕಿನಲ್ಲಿ ಸೃಷ್ಟಿ ಮಾಡಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯ MLAಯನ್ನು ಶಾಸಕರನ್ನು ಈ ತಾಲೂಕಿನಲ್ಲಿ ತರಬೇಕು ಅಂತಕ್ಕಂಥ ಒಂದು ಉದ್ದೇಶ ನಮ್ಮೊಳಗಡೆ ಇದೆ. ನಾವು ಗಮನಿಸ್ತಾ ಇದ್ದೇವೆ, ಈ ತಾಲೂಕಿನಲ್ಲಿ ಕಾಂಗ್ರೆಸ್ಸು ಈಗ 2 ಅವಧಿನಲ್ಲಿ ಅಧಿಕಾರವನ್ನು ಮಾಡ್ತಾ ಇದೆ. ಈಗಿರ್ತಕ್ಕಂಥ MLA ಸಾಹೇಬರು ಈಗ ಆಕ್ಟಿವ್ ಆಗಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ
ಏನು ಬೇರೆ ಬೇರೆ ಪಾರ್ಟಿಯ ಮುಂದಾಳುಗಳು ಮುಂದೆ ಎಲೆಕ್ಷನ್ ನಿಂತ್ಕೊಳ್ತಕ್ಕಂಥವ್ರು ಈ ತಾಲೂಕಿನ ಅಭಿವೃದ್ಧಿ ಕುಂಠಿತ ಆಗಿದೆ, ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ, ಎಲ್ಲ ಅಫೀಷಿಯಲ್ಸ್ಗಳು ಕರಪ್ಟ್ ಆಗಿದ್ದಾರೆ. ಸೊ ಅದಕ್ಕೆ ಕಾರಣ ಯಾರಪ್ಪ ಅಂತಂದರೆ ಈಗಿರ್ತಕ್ಕಂಥ ಶಾಸಕರ ಆಡಳಿತ ವೈಖರಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಬೇಜಾರಾಗಿದೆ. ಸೊ ನೋಡಿ ಸಾಕಾಗಿ ಈ ಸಾರಿ ಈಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಧಿಕ್ಕರಿಸಿ ಹೊಸ ಸರ್ಕಾರವನ್ನು ತರಬೇಕು ಅಂತೇಳಿ ನಮ್ಮ ತಾಲೂಕಿನ ಜನತೆ ಈಗ ಆಲ್ರೆಡಿ ಯೋಚನೆ ಮಾಡಿದ್ದಾರೆ. ಅದರಂತೆಯೇ ಎಲ್ಲ ಹಳ್ಳಿಗಳಲ್ಲಿ ಕೂಡ ಇವತ್ತು ಮಾತಾಡ್ತಾ ಇದ್ದಾರೆ. ನಮಗೆ ನೋಡಿ ಸಾಕಾಗಿದೆ. ಈಗಿರ್ತಕ್ಕಂಥ ಶಾಸಕರು ಮೈಸೂರಿಗೆ ಶಾಸಕರಾಗಿದ್ದಾರೆ ಅಂತ ನಮ್ಮ ಭಾವನೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಸಿಗ್ತಾ ಇಲ್ಲ. ಅವರು ಎಲ್ಲರೂ ಕೂಡ ಬೆಳಿಗ್ಗೆ 5:30 ಎದ್ದು ಎಲ್ಲ ಹಳ್ಳಿಗಳಿಂದನೂ ಕೂಡ ಟೆಂಪೋಗಳು, ವಿನ್ಗರ್ಗಳನ್ನ, ಕಾರ್ಗಳನ್ನು ಮಾಡಿಕೊಂಡು ಸಾವಿರಾರು ಜನ ಅವ್ರ ಮುಂದ್ಗಡೆ ನಿಲ್ತಾ ಇದ್ದಾರೆ ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಹೋಗ್ಬಿಟ್ಟು ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನ ಒಂದು ಕಾರ್ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ, ವಿನ್ಗರ್ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ, ಬಸ್ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ, ಟೆಂಪೋ ಮಾಡ್ಕೊಂಡು ಹೋಗೋಕ್ಕಾಗುತ್ತಾ? ಸೊ ಇಲ್ಲಿಂದ ಹೋದರೆ ಅವರು ಬರೋದೇ ಹೆಚ್ಚು ಕಡಿಮೆ 12ರಿಂದ 12:30 ಹೊರಗಡೆ ಬರ್ತಾರೆ. ಅಂದರೆ ಸಾಮಾನ್ಯ ಜನ ಬೆಳಗ್ಗೆ ಊಟ ಇಲ್ದೇನೆ ತಿಂಡಿ ಇಲ್ದೇನೆ ಹೋಗಿ ಅವ್ರನ್ನ ಎಷ್ಟೊತ್ತು ಕಾಯ್ಬೇಕಲ್ಲಿ ನಾವು? ಈ HD ಕೋಟೆ ತಾಲೂಕಿಗೆ ಶಾಸಕರಾಗಿದ್ದಾರೆ ಅಥವಾ ಮೈಸೂರಿನಲ್ಲಿ ಶಾಸಕರಾಗಿದ್ದಾರೆ ಅವರು. ಸೊ ಯಾವಾಗಲೂ ಕೂಡ ಜನಸಾಮಾನ್ಯರಿಗೆ ಕೈ ಸಿಗ್ತಕ್ಕಂಥ MLAಗೆ ಅವನ್ನ ಆಯ್ಕೆ ಮಾಡಬೇಕು ಅಂತೇಳಿ ಜನ ಕಾಯ್ತಾ ಇದ್ದಾರೆ. ಈ ಸರಿ HD ಕೋಟೆ ತಾಲೂಕಿನ ನಮ್ಮ ಜನ ಯಾವಾಗ ಸಿಗ್ತಾರೋ, ಯಾವಾಗ ಸಿಗ್ಬೇಕು ಅಂತ ಹೇಳ್ತಾರೋ ಆಗ ಶಾಸಕರು ಕೈಗೆ ಸಿಗ್ಬೇಕು ಅಥವಾ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ಸಿಗ್ಬೇಕು ಅಂತಕ್ಕಂಥ ಒಂದು ಆಶಯವನ್ನು ಈಗ ತೀರ್ಸ್ಕೊತಾರೆ. ಸೊ ಅದರಿಂದ ಈಗ ಭಾರತೀಯ ಜನತಾ ಪಾರ್ಟಿ ಇಡೀ ರಾಜ್ಯದಲ್ಲಿ ತನ್ನ ಬೇರುಗಳನ್ನು ಈಗ ಆಲ್ರೆಡಿ ಬಿಟ್ಟಿದೆ, ಈಗಲೂ ಬಿಡ್ತಾ ಇದೆ. ಸೊ ಎಲ್ಲ ಕಾರ್ಯಕರ್ತರ ಸಹಯೋಗದಲ್ಲಿ ಮುಂದೆ 2028ನೇ ಇಸ್ವಿನಲ್ಲಿ ಭಾರತೀಯ ಜನತಾ ಪಾರ್ಟಿಯ MLAನ ಶಾಸಕರನ್ನು ತರಲಿಕ್ಕೆ ಎಲ್ಲ ರೀತಿಯ ಸಜ್ಜುಗಳನ್ನು ನಾವು ಮಾಡ್ಕೊಂಡಿದ್ದೇವೆ. ಸೊ ಅದರಿಂದ ಈಗ ಆಲ್ರೆಡಿ ಈಗ ಹೊಸ ಸರ್ಕಾರ ಬಂದ ಮೇಲೆ ಈಗ ಸಿದ್ದರಾಮಯ್ಯನವರು ಹಿಡಿದು DK ಶಿವಕುಮಾರ್ ಅಧಿಕಾರಕ್ಕೆ ಬಂದ ಮೇಲೆ ಅಲ್ಲಿ ಕಾಂಟ್ರವರ್ಸಿ ಶುರುವಾಗಿದೆ. ನಾವು 2 ಸರ್ಕಾರವನ್ನು ನೋಡ್ತಿದ್ದೀವಿ ಈಗ ರಾಜ್ಯದಲ್ಲಿ. 2 ಸರ್ಕಾರ, ಒಂದು ಸಿದ್ದರಾಮಯ್ಯ ಸರ್ಕಾರ, ಇನ್ನೊಂದು DK ಶಿವಕುಮಾರ್ ಅವರ ಸರ್ಕಾರವನ್ನು ನೋಡ್ತಿದ್ವಿ. ಯಾಕೆ ಅಂತಂದರೆ ಇನ್ನೂ ಮಂತ್ರಿಮಂಡಲದಲ್ಲಿ ಗೊಂದಲ ಇರೋದ್ರಿಂದ ಈಗ ಆಡಳಿತದ ಕಡೆ ಯಾರಿಗೂ ಗಮನ ಹರಿಸ್ತಾ ಇಲ್ಲ. ಅವ್ರವ್ರ ಸೀಟ್ ಭದ್ರ ಮಾಡ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ವಿನಃ ಇಲ್ಲಿ ಯಾರ ಅಭಿವೃದ್ಧಿ ಯೋಜನೆಗೆ ಹೋಗ್ಬೇಕಾಗಿತ್ತೋ ಅಲ್ಲಿ ಕರೆಕ್ಟಾಗಿ ಹೋಗ್ತಾ ಇಲ್ಲ. ಹಂಗಾಗಿ ಈ ರಾಜ್ಯದಲ್ಲಿ SCP TSP ಅಮೌಂಟ್ ಏನಿದೆ ಅದು ಮೂಲ ಯಾರಿಗೆ ತಲುಪ್ತಾ ಇಲ್ವೋ ಅವ್ರಿಗೆ ತಲುಪ್ತಾ ಇಲ್ಲ. ಈಗ ಉದಾಹರಣೆಗೆ ಮಾನಸಿಕ ಆತ್ಮಹತ್ಯೆಯಲ್ಲಿ ನೋಡಿ, ಮಾನಸಿಕ ಆತ್ಮಹತ್ಯೆಯಲ್ಲಿ SC/ST ವಿದ್ಯಾರ್ಥಿಗಳು ಸಂಶೋಧಕರಿಗೆ ಇವತ್ತು ಹಣ ತಲುಪ್ತಿಲ್ಲ ಅಂತ ಹೋರಾಟ ಮಾಡ್ತಿದ್ದಾರೆ. 1 ತಿಂಗಳಿಂದ ಹೋರಾಟ ಮಾಡ್ತಿದ್ದಾರೆ. ಯಾರು ಕೇಳೋರಿಲ್ಲ, ಹೇಳೋರಿಲ್ಲ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ SCP TSP ಅಮೌಂಟನ್ನು ಸರಿಯಾಗಿ SC ಮತ್ತು STಗಳಿಗೆ ಸರಿಯಾಗಿ ಬಳಕೆ ಆಗಿದ್ರೆ ಅವ್ರು ಯಾರು ಸ್ಟ್ರೈಕ್ ಮಾಡ್ಬೇಕಂತ ಅಗತ್ಯತೆ ಇರಲಿಲ್ಲ. ಸೊ ಅದೇ ರೀತಿ ಈ ತಾಲೂಕಿನಲ್ಲಿ ಕೂಡ ಅದೇ ಸ್ಥಿತಿ ಆಗ್ತಾ ಇದೆ. ಸೊ ಸರಿಯಾದ ರೀತಿಯಲ್ಲಿ SCP TSP ಅಮೌಂಟನ್ನು ಆಯಾ ಜನಾಂಗಕ್ಕೆ ತಲುಪ್ತಕ್ಕಂಥ ಕೆಲಸವನ್ನು ಆಡಳಿತ ಮಾಡ್ತಿರ್ತಕ್ಕಂಥ ಶಾಸಕರು ಗಮನ ಹರಿಸಿದ್ರೆ ಇದು ಅಭಿವೃದ್ಧಿ ಆಗುತ್ತೆ.